ಪ್ರಸನ್ನ ಏನು ಆಫೀಸ್ ಟೆನ್ಷನ್ ಪ್ರಸನ್ನ, ಯಪ್ಪ ಆಗಲ್ಲ ಗುರು. ಮಂತ್ಲಿ ಟಾರ್ಗೆಟು, ವೀಕ್ಲಿ ಟಾರ್ಗೆಟು, ಏನಾಗ್ಲಿ ಈ ಸಲ ಬಿಸ್ನೆಸ್ ಸ್ಟಾರ್ಟ್ ಮಾಡಲೇಬೇಕು ಪ್ರಸನ್ನ. ಚಂದನ್, ಈ ವರ್ಷ ಏನಾದ್ರೂ ಮಾಡಿ ಒಂದು ಬಿಸ್ನೆಸ್ ಶುರು ಮಾಡೇ ಬಿಡೋಣ. ಅಣ್ಣ ಟೀ ಕೊಡಿ. ಲಕ್ಷ ಲಕ್ಷ ಸಂಪಾದನೆ ಮಾಡೋಂಥ ಬಿಸ್ನೆಸ್ ಮಾಡಬೇಕು ಪ್ರಸನ್ನ, ಹೇಳಿದೀನಿ. ಈ ತರ ಎಲ್ಲ ಬೇಡ, ಏನಾದ್ರೂ ದೊಡ್ಡದ ಶುರು ಮಾಡೇ ಬಿಡೋಣ. Several months later. ಪ್ರಸನ್ನ, ಇದೇನಿದು ಹಣ ಅಂಗಡಿ ಹೊಸ ಅಂಗಡಿ ಬಿಡೈತೆ ಅಣ್ಣ. ಓ ನೀವೇನಾ ಮಹಾಪ್ರಭು, ಟೀ ಕೊಡಿ. ಪ್ರಸನ್ನ ಪ್ರಸನ್ನ ಅಂಗಡಿ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಹೋಗಲ್ಲ, ಈ ತರ ಚಿಕ್ಕ ಚಿಕ್ಕ ಬಿಸ್ನೆಸ್ಗಳು ಬೇಡ, ಲಕ್ಷದಲ್ಲಿ ಬಿಸ್ನೆಸ್ ಶುರು ಮಾಡೋಣ. ಕರೆಕ್ಟ್ ಮಗ, ಲಕ್ಷ ಲಕ್ಷ ದುಡ್ಡು ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. Many months later. ಮಗ ನಂಗೆ ಬನಾನಾ ಮಿಲ್ಕ್ ಶೇಕ್, ನಿಂಗೆ ನಂಗೊಂದು ಆ್ಯಪಲ್ ಹೇಳಿ ಮಗ. ಸರ್ ಒಂದು ಬನಾನಾ ಮಿಲ್ಕ್ ಶೇಕು, ಒಂದು ಆಪಲ್ ಮಿಲ್ಕ್ ಶೇಕ್ ಸರ್. ಓಕೆ 2 minutes. ಮಗ ಇದು ಅವನೇ ಅಲ್ವಾ? ಅವನೇ ಟೀ ಶಾಪ್ ಅನ್ಕೋಣ, ಅವ್ನು ಕೆಫೆ ಓಪನ್ ಮಾಡ್ಕೊಂಡಿದ್ದಾನೆ. ಮಗ ಕೆಫೆ ಓಪನ್ ಮಾಡ್ಬಿಟ್ಟವನ? ಕೆಫೆ ಗಿಫೆ ಈ ತರ ಚಿಕ್ಕ ಚಿಕ್ಕ ಬಿಸ್ನೆಸ್ ಗಳೆಲ್ಲ ಬೇಡ, ಲಕ್ಷದಲ್ಲಿ ಬಿಸ್ನೆಸ್ ಶುರು ಮಾಡೋಣ. ಕರೆಕ್ಟ್ ಮಗ, ಲಕ್ಷ ಲಕ್ಷ ಸಂಪಾದನೆ ಅಂತ ಬಿಸ್ನೆಸ್ ಮಾಡೋಣ. A few years later. ಏನೋ ಇದು ಇಷ್ಟು ಸಕ್ಕದಾಗಿದೆ ಹೋಟ್ಲು, ಲೈಟಿಂಗು, ಆಂಬಿಯನ್ಸು ಸೂಪರ್ ಆಗಿದೆಲ್ಲ ಹೋಟ್ಲು. ಸಖತ್ತಾಗಿದೆ ಕಣೋ. ಇವ್ರು ಅವ್ರಲ್ವೇನೋ? ಹೌದು ಕಣೋ, ಅವರೇ ದೊಡ್ಡ ಹೋಟ್ಲು ಮಾಡ್ಬಿಟ್ಟವ್ರು. ಸರ್ ನೀವು ಅವರೇ ತಾನೇ? ಹಾ, ನಾನೇ. ರೋಡ್ ಸೈಡ್ ಅಲ್ಲಿ ಟೀ, ಕೆಫೆ, ಆಮೇಲೆ ಇಷ್ಟು ದೊಡ್ಡ ಹೋಟ್ಲು, ಹೆಂಗೆ ಸರ್ ಇವೆಲ್ಲ? ಸರ್, ನೀವು ಬಿಸ್ನೆಸ್ ಮಾಡಬೇಕು ಅಂತ ಬರೀ ಪ್ಲಾನಿಂಗ್ ಅಲ್ಲೇ ಉಳ್ಕೊಂಡ್ಬಿಟ್ರಿ. ನಾನು ಸಣ್ಣದೋ ದೊಡ್ಡದೋ ರಿಸ್ಕ್ ತಗೊಂಡು ಸ್ಟಾರ್ಟ್ ಮಾಡೇ ಬಿಟ್ಟೆ.